ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ಇವತ್ತು ಸ್ಯಾಟರ್ಡೆ, ಸೊ ಸ್ವಲ್ಪ ನಮ್ಮಮ್ಮಗೆ ಹುಷಾರಿರಲಿಲ್ಲ, ಅದಕ್ಕೆ ಅಂತ ಬಂದಿದ್ದೆ. ಇವಾಗ ಬೆಳಿಗ್ಗೆ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಬಂದು 8 ಗಂಟೆ, ಸ್ವಲ್ಪ ಬಿಸಿನೀರೆಲ್ಲ ಕಾಯ್ಸೋಕೆ ಇಟ್ಟಿದ್ದೆ. ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಂದು ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಎಲ್ಲರಿಗೂ ನೀರು ಕೊಟ್ಬಿಟ್ಟು ಬರ್ತೀನಿ. ತಗೋ ನೀರು, ಕುಡಿಬೋದು, ಬಿಸಿ ಏನಿಲ್ಲ. ನೋಡು, ಸಿಪ್ ಬೈ ಸಿಪ್ ಕುಡಿ, ಸಿಪ್ ಬೈ ಸಿಪ್ ಮಾಡು, ಕುಡಿ. ಸ್ವಲ್ಪ ನೀರು. ಬೆಳಿಗ್ಗೆ ಬೆಳಿಗ್ಗೆ ವಿಭಾಶ್ರೀ ಇಬ್ಬನಿನಕ್ಕಿಂತ ಒಳ್ಳೆಯ ಹೆಸರಾರಿದೆಯವ. ವಿಭಾಶ್ರೀ ಮಹಾಲಕ್ಷ್ಮಿ, ಲಕ್ಷ್ಮಿ ಮಾತೆ. ಇಬ್ಬನಿ ಅಂದ್ರೆ ಏನು? ಒಳ್ಳೆ ತಂಪಾದ, ತಂಪೇನು ಸಿಕ್ಕಾಪಟ್ಟೆ ತಂಪು, ಕೂಲ್. ಯಾವಾಗಲೂ ಕೂಲ್ ಕೂಲ್. ಅದಕ್ಕೆ ನಾನು ಯಾವಾಗಲೂ ಕೂಲ್ ಆಗಿರ್ತೀನಿ. ಕೂಲ್ ಜಾಸ್ತಿ ವಾಲ್ಕೆನೋ ಬರಲ್ಲ ನನ್ನಿಂದ. ಒಂಚೂರು ಮಾತೇಡೋದಿಲ್ಲ, ಕೂಲಾಗೆ ಇರ್ತಾಳೆ ಯಾವಾಗಲೂ. ಕೂಲ್ ಬೇಬಿ ಕೂಲ್. ಹೋಗು ನೀರು ಕುಡಿ ಸಾಕು. ಅಪ್ಪಿ ಫುಲ್ ತಣ್ಣಗಿದೆ. ಪಪ್ಪಾಯಿ ತರ್ತಾ ಇದ್ದಾರೆ ಅಪ್ಪಾಜಿ. ಫುಲ್ ತಣ್ಣಗೆ. ಕಟ್ ಮಾಡ್ಕೊಡವ ನಾನು ಕೈ ತಗೊಳ್ಬೇಕು. ಅಲ್ಲ ಫೋರ್ಕ್ ಇದೆಯಲ್ಲ, ಫೋರ್ಕ್ ಕೊಟ್ಟಿಲ್ಲ ನಿಮ್ಗೂ ಕೊಟ್ಟಿಲ್ಲ. ಅದೇ ಅಲ್ಲಿ ಪ್ಲೇಟ್ ಹಾಕ್ಬಿಟ್ಟು ಫೋರ್ಕ್ ಇದ್ದಿದ್ದು, ಅದಕ್ಕೆ ತಿನ್ನಿ ತಿನ್ನಿ. ಪಪ್ಪಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶಾಲೆಯು ಹತ್ಬೇಕಾದ್ರೆ ಮಾತ್ರ ಇಟ್ಕೊಂತಾನೆ ಕಂಬಿನ. ಇಲ್ಲ ಮುಗಿಸಿದ್ರೆ ಪರವಾಗಿಲ್ಲ. ಜಾಗ ಚೆನ್ನಾಗಿದೆ ಅಲ್ಲ ಇಲ್ಲಿ ಓದ್ಕೊಳ್ಳೋಕ್ಕೆ. ಎಷ್ಟು ಚೆನ್ನಾಗಿದೆ, ಬೆಳಕು, ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ, ಫುಲ್ಲು ಬೆಳಕು. ಚೆನ್ನಾಗಿದೆಯಾ ಹಣ್ಣು? ಇದೇನು ಗೊತ್ತಾ? ಅಂಬ್ಲಿ. ಅಂಬ್ಲಿ ಗಂಜಿ ಗಂಜಿ ಗಂಜಿ. ನಂಗೆ ತಟ್ಟೆ. ಬೆಳಗಿನ ತಿಂಡಿ. ತಿಂಡಿ. ಎಸ್ ತಿಂಡಿ. ಎಸ್. ನಿಂಗೆ ತಟ್ಟೆಗೆ ಹಾಕ್ಬಿಡ್ಲಾ? ಅಪ್ಪಾಜಿ ಕೊಡೋದು ಯಾವುದೋ ಒಂದು ಕೊಡು. ಇದು ಇಬ್ಬನಿಗೆ ಗಂಜಿ. ತಟ್ಟೆಲ್ಲಿ ಹಾಕೊಂಡು ಯಾರು ಈ ಥರ ಪಾಯಸ ಎಲ್ಲ ಕುಡಿತೀರಾ? ಕಮೆಂಟ್ಸ್ ಹಾಕಿ. ನಾವು ಇಬ್ಬನಿ ಕುಡಿತಾಳೆ ಈ ಥರ. ಸಾಕಚ್ಚಿನ? ಬೆಳಗಿನ ತಿಂಡಿ ಪಪ್ಪಾಯ, ಅಂಬ್ಲಿ, ಆಮೇಲೆ 11 ಗಂಟೆ ಹಂಗೆ ತಿಂಡಿ ಏನಾದರೂ ಮಾಡ್ಕೊಳ್ಳಿ. ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಒಂದು ರಫ್ ದೋಸೆ, ಅಂದರೆ ಇಮ್ಮಿಡಿಯೇಟ್ ಆಗಿ ಮಾಡುವಂಥ ಒಂದು ದೋಸೆ. ಇದನ್ನು ಇಮಿಡಿಯೇಟ್ ಆಗಾದರೂ ಮಾಡ್ಕೋಬೋದು, ಅಥವಾ ಹಿಂದಿನ ದಿವಸನೇ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಮಾಡ್ಕೋಬೋದು. ಬಟ್ ದಿಢೀರಾಗಿ ಮಾಡ್ಕೋಬೋದು, ಇನ್ಸ್ಟ್ಯಾಂಟ್ ದೋಸೆ ಅಂತಲೇ ಹೇಳ್ಬೋದು. ಈ ದೋಸೆಗೆ ಟೊಮ್ಯಾಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆಗೆ ನಮ್ಮ ಕಡೆ ಏನು ಹೇಳ್ತೀವಿ ಅಂದರೆ ರಫ್ ದೋಸೆ ಅಂತ ಹೇಳ್ತೀವಿ. ಬಟ್ ಮ್ಯಾಂಗ್ಳೂರ್ ಸೈಡೆಲ್ಲ ಇದೇ ಥರ ಪ್ರೊಸೀಜರ್ ಸೇಮ್ ಇರುತ್ತೆ. ಬಟ್ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ನೀರು ದೋಸೆ ಅಂತ ಮಾಡ್ತಾರೆ. ನಾವು ನೀರು ಜಾಸ್ತಿ ಹಾಕಲ್ಲ, ಮಾಮೂಲಿ ದೋಸೆ ಬ್ಯಾಟರ್ ಹೇಗೆ ಎಷ್ಟು ರಫ್ ಇರುತ್ತೆ ಅಷ್ಟೇ ಮಾಡ್ತೀವಿ. ಅದನ್ನು ಮಾಮೂಲಿ ದೋಸೆ ಹೆಂಚ್ ಮೇಲೆ ಹಾಕಲ್ಲ, ರೊಟ್ಟಿ ಹೆಂಚ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ರಫ್ ಆಗಿರುತ್ತೆ, ಆ ರೀತಿಯಾಗಿ ಮಾಡೋದು. ಸೊ ಇವಾಗ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ. ಬನ್ನಿ ಫಸ್ಟ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಟ್ನಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಆ್ಯಂಡ್ ಈ ಒಂದು ದೋಸೆಗೆ ಟೊಮ್ಯಾಟೊ ಚಟ್ನಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮಗಂತೂ ಈ ಟೊಮ್ಯಾಟೊ ಚಟ್ನಿ ಬಿಟ್ಟರೆ ಬೇರೆ ಯಾವ ಚಟ್ನಿ ಜೊತೆಗೂ ನಮಗೆ ಈ ದೋಸೆ ಇಷ್ಟನೇ ಆಗಲ್ಲ. ಸೊ ಈ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಒಂದು ದೋಸೆಗೆ ಚಟ್ನಿ, ಟೊಮ್ಯಾಟೊ ಚಟ್ನಿ ಮಾಡಬೇಕು. ಟೊಮ್ಯಾಟೊ ಚಟ್ನಿಗೆ ನಾನಿಲ್ಲಿ ಪುಟ್ಟದಾಗಿರೋದು ಒಂದು 6 ರಿಂದ 7 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿ, ನೀವು ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಇದೆಲ್ಲ ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಂತರ
ನಂತರ ಜೀರಿಗೆ 1 ಸ್ಪೂನ್, ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು, ಜೊತೆಗೆ ಉಪ್ಪು. ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡು ಬಂದ್ಬಿಡ್ತೀನಿ. ಅಂದರೆ ತುಂಬ ನೈಸಾಗಿ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ರಫ್ ಇದ್ರೂ ಓಕೆ. ಈಗ ಒಂದು ಜಾರ್ಗೆ ಹಾಕೋತೀನಿ. ಎಲ್ಲದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ಜೀರಿಗೆ, ಮೆಣಸು, ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಹರಳುಪ್ಪು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇಷ್ಟನ್ನು ಸ್ವಲ್ಪ ತಿಕ್ಕಾಗೇ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿ ಬಿಸಿಯಾಗಿದೆ. ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಸಿಡಿಲಿ. ನಾನು ಏನಕ್ಕೆ ಈ ಥರ ಕಟ್ ಮಾಡ್ತಾ ಇದ್ದೀನಿ ಅಂತ, ಕರ್ಬೇವಿನ ಸೊಪ್ಪನ್ನ ನನ್ನ ಮಗಳು ಎತ್ತಿಟ್ಬಿಡ್ತಾಳೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ರೆ ಅವಳು ಎತ್ತಿಡೋಕ್ಕೆ ಚಾನ್ಸೇ ಸಿಗಲ್ಲ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಡೋದು. ಯಾವುದೇ ಆದರೂ ಅಷ್ಟೇ, ಚಿತ್ರಾನ್ನ, ಒಗ್ಗರಣೆ ಏನಕ್ಕೆ ಹಾಕೋದ್ರೂ ಈ ಥರ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಬಿಡ್ತೀನಿ. ಇವಾಗ ನಾನು ಮಾತಾಡ್ತಾ ಇದ್ದೆ, ನಮ್ಮ ಕೆಲಸದಿದ್ದೀವಿ ಮಾತಾಡ್ತಿರೋದು. ಇವಾಗ ಸಾಸಿವೆ ಸಿಡಿತಾ ಇದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ. ನಂತರ ಕರಿಬೇವಿನ ಸೊಪ್ಪು. ಪಟಾಕಿ ಹೊಡೆಸ್ತಿದ್ದೀರಾ? ಪಟಾಕಿ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ. ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್. ಹನಿ ಹನಿ ಮಳೆ ಬರ್ತಾ ಇದೆ ಅಮ್ಮ. ನನ್ನ ಹತ್ರ ಹನಿ ಹನಿ ಮಳೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಈಗ 2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಹಾಗೆ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ತೋರಿಸ್ತೀನಿ. ಇವಾಗ ದೋಸೆಗೆ ಹೇಗೆ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ದೋಸೆಗೆ ರುಬ್ಕೋಬೇಕು. ಇದನ್ನು ನಾನು ರಾತ್ರಿನೇ ನೆನೆಸೋಕ್ಕೆ ಹಾಕಿದ್ದೆ. 2 ಗ್ಲಾಸ್ ಅಕ್ಕಿನ ನೆನೆಸೋಕ್ಕೆ ಹಾಕಿದ್ದೆ. ಇದನ್ನು ರಾತ್ರಿನೇ ನೆನೆಸ್ಬೇಕು ಅಂತೇನಿಲ್ಲ. ಒಂದು 2 to 3 ಅವರ್ಸ್ ಮುಂಚೆ ನೆನೆಸಿ ಆಮೇಲೆ ಮಾಡಿದ್ರೂ ಆಗುತ್ತೆ. ಬಟ್ ನಾನು ರಾತ್ರಿನೇ ನೆನೆಸಿದ್ದೀನಿ, ಚೆನ್ನಾಗಿ ನೆನೆಯುತ್ತೆ ಅಂತ ನೆನೆಸಿರೋದಷ್ಟೇ. ದಿಢೀರಂತ ಮಾಡ್ಕೋಬೇಕು ಅಂತಂದರೆ ಒಂದು 2 to 3 ಅವರ್ಸ್ ಮುಂಚೆ ನೆನೆಸಿದ್ರೆ ಸಾಕು. ಆ್ಯಂಡ್ ಇವಾಗ ಇದನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ, ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಅನ್ನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಬೇಕಿದ್ರೆ ಇದಕ್ಕೆ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡ್ಬರ್ತೀನಿ. ಇವಾಗ ಮಾಮೂಲಿ ದೋಸೆ ಬ್ಯಾಟರ್ನ ಹೇಗೆ ರುಬ್ಕೋತೀವಿ ಅದೇ ಥರ ರುಬ್ಕೊಂಡು ಬರ್ತೀನಿ. ಇವಾಗ ನೋಡಿ, ದೋಸೆ ಬ್ಯಾಟರ್ ಕೂಡ ರೆಡಿ ಇದೆ. ಈ ರೀತಿಯಾಗಿ ಥಿಕ್ಕಾಗಿ ಇರಬೇಕು ದೋಸೆ. ಇವಾಗ ದೋಸೆ ಮಾಡೋಣ. ಇಲ್ಲಿ ಚಟ್ನಿ ತೋರಿಸ್ಬಿಡು. ಚಟ್ನಿ ಆಲ್ಮೋಸ್ಟ್ ಆಗಿ ನೋಡು, ಸೈಡಲ್ಲಿ ಎಣ್ಣೆ ಬಿಡ್ತಾ ಬಂದಿದೆ, ಚಟ್ನಿ ಆಗಿದೆ ಅಂತ. ಇವಾಗ ಇದು ಆಫ್ ಮಾಡಿಬಿಟ್ಟು ದೋಸೆ ಮಾಡೋಕೆ ಇಟ್ಕೊಂಬೇಡ. ನೋಡಿ ಚಟ್ನಿ ಹೇಗಿದೆ. ಈ ಚಟ್ನಿ ಜೊತೆಗೆ ದೋಸೆ ತಿಂತಾಯಿದ್ರೆ ಏನು ಮಸ್ತ್ ಇರುತ್ತೆ ಗೊತ್ತಾ. ಸೊ ಇವಾಗ ದೋಸೆ ಮಾಡ್ಕೊಂಡು ಬೇಡ, ಒಂದು ಕಡೆ ಎತ್ತಿಟ್ಬಿಡ್ತೀನಿ. ದೋಸೆ ಮಾಡೋದಕ್ಕೆ ರೊಟ್ಟಿ ತವಾನ ಇಡ್ತಾ ಇದ್ದೀನಿ. ದೋಸೆ ತವ ಅಲ್ಲ, ರೊಟ್ಟಿ ತವ ಇಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೀಟ್ ಆಗಬೇಕು. ಲೋ ಫ್ಲೇಮಲ್ಲಿ ಇಡಬೇಕಾ? ಹೈ ಫ್ಲೇಮಲ್ಲೇ ಇಡಬೇಕು. ಸ್ವಲ್ಪ ಬಿಸಿ ಆಗಲಿ. ಲೋ ಫ್ಲೇಮಲ್ಲಿ ಇದೆಯಾ? ದೇವರ ಪೂಜೆ ಆಗಿದೆ. ನಾನು ಈ ಕಡೆ ತಿಂಡಿ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಪೂಜೆನೂ ಆಗೋಯ್ತು. ಇವಾಗ ತಿಂಡಿ ತಿನ್ನೋದು ಬಾಕಿ ಅಷ್ಟೇ. ಈ ದೋಸೆ ಬ್ಯಾಟರ್ನ ರೊಟ್ಟಿ ಹಂಚ ಮೇಲೆ ಈಗ ಹಾಕಿ ಇದನ್ನ ಮಾಡಿ
ಪ್ಲೇಟನ್ನು ಮುಚ್ಚಿಬಿಡಬೇಕು. ಅದು ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿ. ಇವಾಗ ಆಗಿದೆ. ಸ್ವಲ್ಪ ಸಾಫ್ಟ್ ಬೇಕು ಅನ್ನೋರು ಈ ಟೈಮಲ್ಲಿ ಹಿಂಗೆ ತೆಗೆದ್ಬಿಟ್ರೆ ಸಾಕು. ಇಲ್ಲ ರಫ್ ಬೇಕು, ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೊಂದು ನಿಮಿಷ ಹೀಗೆ ಬಿಟ್ಟು ಕೆಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಎತ್ಕೊಂಡಿರುತ್ತೆ. ಹಿಂಗೆ ಸಾಫ್ಟ್ ಬೇಕಾ? ಸಾಫ್ಟ್ ಎತ್ತಾಗಿಲ್ಲ ನೋಡಿ ಎಷ್ಟು ನೀಟಾಗಿ ಎದ್ದು ಬಂದಿದೆ ಅಂತ. ಅದೇ ಎದ್ಬಿಡುತ್ತೆ, ನಾವೇನು ಎತ್ತೋ ಇದೇ ಇರೋಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಆಯ್ತಾ? ಈಗ ನೋಡಿ ಇನ್ನೊಂದು ಹಾಕ್ತೀನಿ ಹಾಗೇನೆ. ನನಗಂತೂ ಇದು ಕ್ರಿಸ್ಪಿಯಾಗಿ ಇದ್ರೆ ಇಷ್ಟ ಆಗುತ್ತೆ, ಸೊ ನಾನು ಕ್ರಿಸ್ಪಿಯಾಗಿ ಮಾಡ್ಕೋತೀನಿ. ನನ್ನ ಮಗಳಿಗೆ ಸ್ವಲ್ಪ ಸಾಫ್ಟಾಗಿ ಇಷ್ಟ, ಅದಕ್ಕೆ ಅವಳಿಗೆ ಸಾಫ್ಟಾಗಿ ಮಾಡಿ ಕೊಡ್ತಿದ್ದೀನಿ. ಇವಾಗ ಇದಕ್ಕೆ ಚಟ್ನಿ ಹಾಕೋಣ. ತಿಂತೀಯ ನೀನು? ನೋಡಿ, ಸ್ಪೆಷಲ್ ಆಗಿರೋ ದೋಸೆ ವಿತ್ ಟೊಮ್ಯಾಟೊ ಚಟ್ನಿ ರೆಡಿ. ಇದು ಸಾಫ್ಟಾಗಿ ಆಗಿದೆ. ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತೀನಿ ನೋಡಿ. ಅದೇ ಎದ್ದು ಬರ್ತಾ ಇದೆ ನೋಡುವ. ನಾವೇನು ನೋಡಿಲಿ ಸೈಡಲ್ಲಿ ಎಡ್ಜಲ್ಲಿ ನೋಡು, ಅದೇ ಎದ್ದು ಬರ್ತಾ ಇದೆ. ಹಾಗೆ ಸ್ವಲ್ಪ ಹೊತ್ಬಿಟ್ರೆ ಅದು ಕ್ರಿಸ್ಪಿ ಆಗುತ್ತೆ. ತಗೋ ತಿಂಡಿ ತಿನ್ನಿ. ನಿಂಗೆ ಇಷ್ಟ ಅಲ್ಲ? ಎಷ್ಟಿಷ್ಟ ನಿಂಗೆ? ತುಂಬ. ತಿನ್ಬಿಟ್ಟು ಟೇಸ್ಟ್ ಹೇಳು. ಬೈ, ನಾನು ಎತ್ಕೋತೀನಿ ನಿನ್ನ. ನೀನೇ ಬೇಕಂತ ಚಿನ್ನು. ನಾನು ಎತ್ಕೋತೀನಿ. ಅಯ್ಯ ಏನು ನಾನು ಎತ್ಕೋತೀನಿ. ಬಾಯ್, ನಾನು ಎತ್ಕೋತೀನಿ. ಹಿಂಗ ಆಡ್ತಾನೆ ಅಂದ್ರೆ ಎಲ್ಲೋಗ್ಬೇಕು? ಆಚೆ ಹೋಗ್ಬೇಕು ಅವನಷ್ಟೇ. ಯಾರಿದಾರಲ್ಲಿ? ಯಾರಿದಾರಿಲ್ಲಿ? ಕರ್ಕೊಂಬಂದಲ್ಲ, ಮತ್ತೆ ಮೇಲೆ ಹೋಗ್ಬೇಕು. ಕೆಳಗೆ ಹೋಗ್ಬೇಕಾ? ನಾನು ಎತ್ಕೋತೀನಿ. ಏನ್ ಮಾಡಿದ್ದೀನಿ ನನಗೆ? ಇನ್ನೇ ಇಟ್ಕೊಂಡಿದ್ದೀನಲ್ಲ. ಹಲೋ, ಇವಾಗ ಒಂದು ಸ್ಯಾರಿ ಬಗ್ಗೆ ಡೀಟೇಲ್ಸ್ನ ಕೊಡೋಣ ಅಂತ ಬಂದೆ. ಲಾಸ್ಟ್ ಒಂದು ವಿಡಿಯೋನಲ್ಲಿ ನಾನು ರೆಡ್ ವಿತ್ ಬ್ಲ್ಯಾಕ್ ಸ್ಯಾರಿನ ವೇರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ರೀಲನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಆ ಸ್ಯಾರಿ ಬಗ್ಗೆ ತುಂಬಾ ಎನ್ಕ್ವೈರೀಸ್ ಬಂತು ನನಗೆ. ಅಂಡ್ ಆ ಒಂದು ಸ್ಯಾರಿ ಸೋಲ್ಡ್ ಔಟ್ ಕೂಡ ಆಗೋಯ್ತು ಬೇಗನೆ. ಸೊ ಇವಾಗ ಆ ಸ್ಯಾರಿ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನನಗೆ ಆ ಒಂದು ಪೇಜ್ನವರು. ಸೊ ಆ ಸ್ಯಾರಿ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ. ಯಾವ ಸ್ಯಾರಿ ಅಂತ ತೋರಿಸ್ತೀನಿ. ಅಂಡ್ ಆ ಸ್ಯಾರಿ ಬ್ಲೌಸ್ ಡಿಸೈನ್ ಕೂಡ ನಂಗೆ ತುಂಬಾ ಜನ ಕೇಳಿದ್ರು, DM ಮಾಡಿ ಕೇಳ್ತಾ ಇದ್ರು. ನಾನು ಎಷ್ಟೊಂದು ಜನಕ್ಕೆ ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋನ ಕಳ್ಸಿಕೊಟ್ಟಿದ್ದೀನಿ. ಸೊ ಇವಾಗ ಡೀಟೇಲ್ ಆಗಿ ನಿಮ್ಗೆ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ಅಂಡ್ ಇದೆ ಆ ಸ್ಯಾರಿ. ಇದೊಂಥರ ಮೈ ಸಿಲ್ಕ್ ಸ್ಯಾರಿ ತರಾನೇ ಅನ್ಸುತ್ತೆ. ತುಂಬಾ ಲೈಟ್ ವೆಯ್ಟ್ ಇದೆ, ತುಂಬಾ ಬ್ರೈಟ್ ಕಲರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬಾರ್ಡರ್ ಕೂಡ ಅಷ್ಟೇ ಬೆಂಟೆಕ್ಸ್ ಬಾರ್ಡರ್ ಇದೆ ವಿತ್ ಟೆಂಪಲ್ ಡಿಸೈನ್ ಇದೆ ಇಲ್ಲಿ. ಇದು ರೆಡ್, ಒಂಥರ ಕುಂಕುಮ ರೆಡ್ ಬರುತ್ತೆ ನೋಡಿ, ಚಿಲ್ಲಿ ರೆಡ್ ವಿತ್ ಬ್ಲ್ಯಾಕ್ ಈ ಕಾಂಬಿನೇಷನ್ ಅಲ್ಲಿ ಇದೆ ಈ ಸ್ಯಾರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೇಕಿದ್ರೆ ನಾನು ಪಕ್ಕದಲ್ಲಿ ಒಂದು ಫೋಟೋ ಅಥವಾ ವಿಡಿಯೋ ಏನಾದ್ರು ಆಡ್ ಮಾಡ್ತೀನಿ, ಒಮ್ಮೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿದೆ ಆ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಪಲ್ಲು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿನೇ ಪಲ್ಲು ಬರ್ತಾ ಇದೆ ನೋಡಿ. ಇಲ್ಲಿ ಪಲ್ಲು ನೋಡಿದ್ರೆ ಹೀಗಿದೆ ಪಲ್ಲು, ತುಂಬಾ ರಿಚ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಇದು ಮತ್ತೆ ರೀಸ್ಟಾಕ್ ಆಗಿದೆ. ಆದಷ್ಟು ಬೇಗ ಇವಾಗ್ಲೇ ಹೋಗ್ಬಿಟ್ಟು ನೀವು, ನಾನು ಅವರ ಪೇಜ್ ನ ಮೆನ್ಷನ್ ಮಾಡಿರ್ತೀನಿ. ಅವರ ಪೇಜ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಸಿದ್ಧಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಅಂತ. ಈ ಒಂದು ಪೇಜ್ಗೆ ಹೋಗ್ಬಿಟ್ಟು ನೀವು DM ಮಾಡಿದ್ರೆ ಆರಾಮಾಗಿ ನೀವು ಈ ಸ್ಯಾರಿನ ಬುಕ್ ಮಾಡ್ಕೋಬಹುದು. ಅಂಡ್ ಈ ಸ್ಯಾರಿದು ಬ್ಲೌಸ್ ಡಿಸೈನ್ ನ ತೋರಿಸ್ತೀನಿ. ಈ ಸ್ಯಾರಿ ಡಿಸೈನ್ ತುಂಬಾ ಜನ ಕೇಳಿದ್ರು ನನಗೆ. ಈ ಸ್ಯಾರಿದು ಬ್ಲೌಸ್ ಡಿಸೈನ್ ನ ನನಗೆ ಫೋಟೋಸ್ ಕಳಿಸಿ, ನೀವು ವೇರ್ ಮಾಡಿದಾಗ ಬ್ಯಾಕ್ ಡಿಸೈನ್ ಎಲ್ಲ ತೋರಿಸಿ ಅಂತ ತುಂಬಾ ಜನ ಕೇಳಿದ್ರು. ಸೊ ಇವಾಗ ಈ ಬ್ಲೌಸ್ ಹೇಗೆ ಡಿಸೈನ್ ನ ಮಾಡಿಸಿದೀನಿ ಅಂತ ತೋರಿಸ್ತೀನಿ. ಫ್ರಂಟ್ ಅಲ್ಲಿ ಹೀಗ್ ಬರುತ್ತೆ. ಜಸ್ಟ್ ನಾವು ಸ್ಯಾರಿ ಯಾವ ಕಡೆ ಸೆರ್ಗು ಈ ಕಡೆ ಬರತ್ತಲ್ವಾ, ಸೊ ಹಂಗಾಗಿ ಈ ಪಾರ್ಟ್ ಮಾತ್ರ ನಾನು ಈ ತರ ಪ್ಯಾಚ್ ಮಾಡಿಸಿದೀನಿ. ಸ್ಯಾರಿಲೇ ಬಂದಿರುತ್ತಲ್ಲ ಬಾರ್ಡರ್, ಆ ಬಾರ್ಡರ್ ಇಂದ ಈ ತರ ಪ್ಯಾಚ್ ಮಾಡಿಸಿ ಡೈಮಂಡ್ ಶೇಪ್ ಅಲ್ಲಿ ನಾನು ಫ್ರಂಟ್ ಅಲ್ಲಿ
ಡಿಸೈನ್ ಕೊಡ್ಸ್ಕೊಂಡಿದ್ದೀನಿ. ಸೊ ಸ್ಲೀವ್ಸ್ ಅಲ್ಲಿ ಏನಿಲ್ಲ, ಸೇಮ್ ಬಾರ್ಡರ್ ಇತ್ತಲ್ಲ ಬ್ಲೌಸ್ ಅಲ್ಲೇನೆ, ಸೊ ಅದನ್ನ ಕೊಡ್ಸಿದೀನಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಕೊಡ್ಸಿಲ್ಲ. ಅಂಡ್ ಹಿಂದೆ ನೋಡಿ ಹೀಗಿದೆ, ತುಂಬಾನೇ ರಿಚ್ ಲುಕ್ ಕೊಡುತ್ತೆ ಇದು. ತುಂಬಾ ಗ್ರ್ಯಾಂಡ್ ಆಗಿನೂ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಒಂದು ಸಿಂಪಲ್ ಆಗಿ ಪುಟ್ಟದಾಗಿ ಬಾರ್ಡರ್ ನ ಕೊಡ್ಸಿದೀನಿ. ಹಾಗೇನೆ ಮುಂದೆ ಇಲ್ಲಿ ಏನ್ ಕೊಡ್ಸಿದೆ ಇದೇ ತರ ಸಣ್ಣದಾಗಿ ಹಿಂದ್ಗಡೆನೂ ಕೂಡ ಕಂಪ್ಲೀಟ್ ಆಗಿ ಡಿಸೈನ್ ಮಾಡ್ಸಿದೀನಿ. ಇದಿಷ್ಟೇನೆ. ತುಂಬಾ ಜನ ಬ್ಲೌಸ್ ಡಿಸೈನ್ ಬಗ್ಗೆ ಕೇಳ್ತಿದ್ರಲ್ಲ, ಸೊ ಹಾಗಾಗಿ ತೋರಿಸಿದೀನಿ. ಸೊ ಈ ಬ್ಲೌಸ್ ಡಿಸೈನ್ ಇಷ್ಟ ಆದ್ರೆ ನೀವು ಕೂಡ ನಿಮ್ ಸ್ಯಾರಿಗೆ ಕೂಡ ಈ ತರ ಸ್ಟಿಚ್ ಮಾಡಿಸ್ಕೋಬಹುದು. ಅಂಡ್ ಇದಿಷ್ಟೇ, ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದಾರೆ. ಲಾಸ್ಟ್ ಟೈಮ್ ಈ ವಿಡಿಯೋ ಹಾಕಿದಾಗ ಜಸ್ಟ್ 2 to 3 days ಅಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಯ್ತು. ಇವಾಗ ಮತ್ತೆ ಎಲ್ಲರ ಒಂದು ಡಿಮ್ಯಾಂಡ್ ಮೇಲೆ ಮತ್ತೆ ಇದನ್ನ ರೀಸ್ಟಾಕ್ ಮಾಡಿಸಿದ್ದಾರೆ. ಸೊ ಅವ್ರ ಅಪ್ಡೇಟ್ ಮಾಡಿದ್ರು ನಂಗೆ, ಈ ತರ ಸ್ಯಾರೀಸ್ ಬಂದಿದೆ, ನಿಮ್ಗೆ ಯಾರೆಲ್ಲ ಮೆಸೇಜ್ ಮಾಡಿದ್ರು ಅವ್ರಿಗೆ ಹೇಳ್ಬಿಡಿ ಅಂತ ಹೇಳಿ. ಸೊ ಹಂಗಾಗಿ ನಾನು ಈ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ, ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ. ಈಗ ಹತ್ತತ್ರ ಯಾವ್ದು ಹಬ್ಬ ಬರ್ತದೆ, ನವರಾತ್ರಿ ಹಬ್ಬ ಎಲ್ಲ ಬರ್ತದೆ ಅಲ್ಲ, ಸೊ ಹಬ್ಬಗಳಿಗೆ ಬೇಕಾಗತ್ತೆ. ಇವಾಗ್ಲೇ ಹೋಗಿ ಪರ್ಚೇಸ್ ಮಾಡಿ. ಪರ್ಚೇಸ್ ಮಾಡೋದು ಕೂಡ ಲೇಟ್ ಆದ್ರೆ ಈಗಲೂ ಕೂಡ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಸ್ವಲ್ಪ ಏನೋ ತರಿಸಿದ್ದಾರೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ಗೆ ಈಗ್ಲೂ ಮೆಸೇಜಸ್ ಬರ್ತಾ ಇದೆ, DM ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೇಳೋಣ, ಈ ಸ್ಯಾರಿ ಬಗ್ಗೆ ತಿಳಿಸೋಣ ಅನ್ಬಿಟ್ಟು ನಾನು ಮಾಡಿದೀನಿ. ಇವನ್ ಯೂಟ್ಯೂಬ್ ಅಲ್ಲಿ ಕೂಡ ನನಗೆ ಕೇಳಿದ್ರು, ಒಂದು ವಿಡಿಯೋ ಹಾಕಿದಾಗ ಆ ಸ್ಯಾರಿ ಬಗ್ಗೆ ಕೇಳಿದ್ರು, ರೆಡ್ ಸ್ಯಾರಿ ಬಗ್ಗೆ. ಸೊ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಗೆ ಬುಕ್ ಮಾಡೋದಕ್ಕೆ ನಾನು ಅವರ ಪೇಜ್ ಮೆನ್ಷನ್ ಮಾಡಿರ್ತೀನಿ, ಜೊತೆಗೆ ಅವರ ನಂಬರ್ ಕೂಡ ಆಡ್ ಮಾಡಿರ್ತೀನಿ. ನಂಬರ್ಗೆ ಹೋಗಿ ವಾಟ್ಸಪ್ ಮಾಡಿ ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೋದು.